ಭೂಮಿ ಒಂದು ಬೋಳು ತಲೆಯು, ಟೊಪ್ಪಿ ಇಟ್ರೆ ತಪ್ಪು ಏನು? ಬಾಳು ಒಂದು ನಂದಾದೀಪ, ಬತ್ತಿ ಇಟ್ರೆ ತಪ್ಪು ಏನು? ಇಲ್ಲಿ ಎಲ್ಲರೂ ಉತ್ತಮರಾದರೆ ಅಧಮರು ಯಾರಾಗುವುದು? ಎಬ್ಬಾ, ಏನ್ ನಮ್ ಭಟ್ರು ಈ ತರ ಸಾಂಗ್ ಬರೀತಾರೆ. ಎಸ್, ಕರಟಕ ದಮನಕ ಸಿನಿಮಾದ ಟೈಟಲ್ ಸಾಂಗ್ ರಿಲೀಸ್ ಆಗಿದೆ. ಬನ್ನಿ ಅದನ್ನ ರಿವ್ಯೂ ಮಾಡೋಣ. ಕರಟಕ ದಮನಕ ಇದು ಯೋಗರಾಜ್ ಭಟ್ ಅವರು ಡೈರೆಕ್ಟ್ ಮಾಡಿ ಶಿವರಾಜ್ ಕುಮಾರ್ ಮತ್ತು ಪ್ರಭುದೇವ ಅವರು ಹೀರೋ ಆಗಿ ಆಕ್ಟ್ ಮಾಡಿರೋ ಚಿತ್ರ. ಈ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿರೋದು ರಾಕ್ಲೈನ್ ವೆಂಕಟೇಶ್ ಅವರು ಕಾಟೇರ ಸಿನಿಮಾದ ಬಿಗ್ ಸಕ್ಸಸ್ ನ ಖುಷಿಯಲ್ಲಿದ್ದಾರೆ. ಈ ಸಿನಿಮಾ ಅದೇ ತರ ಸಕ್ಸಸ್ ಕೊಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ಈ ಸಿನಿಮಾಗೆ ಸಂಗೀತ ಕೊಟ್ಟವರು ವಿ ಹರಿಕೃಷ್ಣ ಅವರು. ಯೋಗರಾಜ್ ಭಟ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡೋದರ ಜೊತೆಗೆ ಹಾಡು ಬರೆಯುವ ಕೆಲಸವನ್ನು ಕೂಡ ನಿಭಾಯಿಸಿದ್ದಾರೆ. ಈ ಸಿನಿಮಾಗೆ ಹಾಡು ಹಾಡಿರೋದು ಶಂಕರ್ ಮಹಾದೇವನ್ ಅವರು. ಇವರೆಲ್ಲರ ಶ್ರಮದಿಂದ ಈ ಹಾಡು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಭಟ್ರು ಕಳೆದ ವರ್ಷ ಗರಡಿ ಅನ್ನೋ ಸಿನಿಮಾ ಮಾಡಿ ಗೆದ್ದಿದ್ರು. ಈ ಸಲ ಅವರು ಕರಟಕ ದಮನಕ ಅನ್ನೋ 2 ಗುಳ್ಳೆ ನದಿಗಳನ್ನು ಕರ್ಕೊಂಡು ಬರ್ತಿದ್ದಾರೆ. ಏನಾಗುತ್ತೆ ಅಂತ ಕಾದು ನೋಡ್ಬೇಕು. ಸಾಂಗ್ ತುಂಬಾ ಡೀಸೆಂಟ್ ಆಗಿದೆ. ನಮ್ ಭಟ್ರ ಬರವಣಿಗೆ ಬಗ್ಗೆ 2 ಮಾತಿಲ್ಲ. ಯಾವ ತರದ ಸಾಂಗ್ ಸಿಕ್ಕರು ಅವರು ಬರೆಯೋ ತರ ಯಾರಿಗೂ ಬರೆಯಕ್ಕಾಗಲ್ಲ. ಸಾಂಗ್ ನಲ್ಲಿ ಇಬ್ಬರು ಡ್ಯಾನ್ಸರ್ಸೇ ಆಗಿರೋದ್ರಿಂದ ಲಿರಿಕಲ್ ವಿಡಿಯೋದಲ್ಲಿ ನಿಮಗೆ ಡ್ಯಾನ್ಸ್ ನ ಝಲಕ್ ನೋಡಬಹುದು. ಕರಟಕನಾಗಿ ನಮ್ ಶಿವಣ್ಣ ಕಾಣಿಸಿಕೊಂಡ್ರೆ ದಮನಕನಾಗಿ ಪ್ರಭುದೇವ್ ಅವರು ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾದ ಕತೆ ಯಾವ ತರ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅದಕ್ಕೆ ಸಿನಿಮಾದ ಟ್ರೈಲರ್ ಬರೋ ತನಕ ಕಾಯ್ಬೇಕು. ನಮ್ ಭಟ್ರು ಏನ್ ಮಾಡಿದ್ದಾರೆ ಅಂತ ನೋಡ್ಬೇಕು. ಸಿನಿಮಾಗೆ ನಾನಂತೂ ವೇಟ್ ಮಾಡ್ತೀನಿ. ಇದು ಲಿರಿಕಲ್ ಸಾಂಗ್ ಆಗಿರೋದ್ರಿಂದ ಸಿನಿಮಾದ ಯಾವುದೇ ತುಣುಕನ್ನು ಚಿತ್ರತಂಡ ಬಿಟ್ಟುಕೊಟ್ಟಿಲ್ಲ. ನೇರವಾಗಿ ಥಿಯೇಟರ್ ನಲ್ಲಿ ನೋಡ್ಲಿ ಅಂತ ಆಗಿರಬಹುದು. ಸಾಂಗ್ ನಲ್ಲಿ ಲಿರಿಕ್ಸ್ ಎಡಿಟಿಂಗ್ ಸೂಪರ್ ಆಗಿ ಬಂದಿದೆ. ಅದನ್ನ ನಿರ್ವಹಿಸಿರೋದು ಪ್ಲಾಂಗಲ್ ಸ್ಟುಡಿಯೋದವರು. ಸಾಂಗ್ ನ ಲಿರಿಕ್ಸ್ ಎಡಿಟಿಂಗ್, ಗಾಯನ, ಸಂಗೀತ, ಗೀತೆ, ಹಾಡನ್ನ ರಿಚ್ ಆಗಿ ನಿರ್ಮಾಣ ಮಾಡಿರೋದು ಎಲ್ಲವೂ ಚೆನ್ನಾಗಿ ಮೂಡಿ ಬಂದಿದೆ. ಇಷ್ಟು ಕರಟಕ ದಮನಕ ಸಿನಿಮಾದ ಟೈಟಲ್ ಸಾಂಗ್ ರಿವ್ಯೂ. ನಿಮಗೆ ಈ ರಿವ್ಯೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.